ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಳನೇ ಶ್ಲೋಕದ ಅರ್ಥ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. 5ನೇ ಅಧ್ಯಾಯದ 7ನೇ ಶ್ಲೋಕ. ಹೌದಾ? ಹೌದು. ಸರಿ ಸರಿ ಸರಿ. ಇನ್ನೊಂದ್ಸತಿ ಶ್ಲೋಕವನ್ನು ಹೇಳೋಣ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಸ್ವಲ್ಪ ತಾತ್ಪರ್ಯವನ್ನು ಹೇಳ್ತೇನೆ. ಬರೀ ಯೋಗ ಅಥವಾ ಬರೀ ಸನ್ಯಾಸ ಎನ್ನುವಂಥದ್ದು ಮೋಕ್ಷಕ್ಕೆ ಕಾರಣವಾಗೋದಿಲ್ಲ, ಅಥವಾ ಅಲ್ಪ ಸುಖಕ್ಕೆ ಕಾರಣ ಆಗತ್ತೆ, ಆದ್ದರಿಂದ ಅದು ದುಃಖಕ್ಕೆ ಕಾರಣ ಆಗತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು. ಮತ್ತೆ ಹೇಗಿರಬೇಕು? ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಸಹಿತವಾದ ಸನ್ಯಾಸವು, ಅರ್ಥಾತ್ ಕಾಮಾದಿತ್ಯಾಗವು ಮೋಕ್ಷಕ್ಕೆ ಕಾರಣ. ಅದನ್ನೇ ಹೇಳ್ತಾರೆ ಯೋಗಯುಕ್ತೋ. ಯಾವುದು ಯೋಗ? ಕರ್ಮಯೋಗ ಅಂತ ಅರ್ಥ. ಆ ಮುನಿ, ಆ ಜ್ಞಾನಿಯು ಯೋಗಯುಕ್ತನಾಗಿರಬೇಕು. ವಿಜಿತಾತ್ಮ, ವಿಶುದ್ಧಾತ್ಮ, ಶುದ್ಧವಾದ ಸ್ವಭಾವವುಳ್ಳವನಾಗಿರಬೇಕು. ಸದ್ವಿಚಾರಿಯಾಗಿರಬೇಕು. ವಿಜಿತಾತ್ಮ, ಮನೋನಿಗ್ರಹವುಳ್ಳವನಾಗಿರಬೇಕು. ಜಿತೇಂದ್ರಿಯ, ಇಂದ್ರಿಯ ನಿಗ್ರಹವುಳ್ಳವನೂ ಆಗಿರಬೇಕು. ಅಷ್ಟೇ ಅಲ್ಲ, ಸರ್ವಭೂತಾತ್ಮ ಭೂತಾತ್ಮ, ಸರ್ವಭೂತಾತ್ಮ ಭೂತಾತ್ಮ ಅಂದ್ರೆ ಸರ್ವರಿಗೂ ನಿಯಾಮಕನಾದ ಪರಮಾತ್ಮನೇನೆ ನನ್ನಲ್ಲೂ ಇದ್ದು ನನಗೂ ನಿಯಾಮಕನಾಗಿದ್ದಾನೆ ಎನ್ನುವಂತಹ ಭಾವನೆ ಅವನಿಗೆ ಇರಬೇಕು. ಈ ರೀತಿ ಇದ್ದುಕೊಂಡು ಕರ್ಮಾನುಷ್ಠಾನ ಮಾಡುವಂತಹ ವ್ಯಕ್ತಿಗೆ ಅವನು ಯಾವುದೇ ಕರ್ಮವನ್ನ ಮಾಡಲಿ ಅದರಿಂದ ಬರುವಂತಹ ಶುಭಾಶುಭಗಳ ಫಲ ಎಂಬುವಂಥದ್ದು ಅವನಿಗೆ ಅಂಟಿಕೊಳ್ಳೋದಿಲ್ಲ ಅಂತ ಇದರ ತಾತ್ಪರ್ಯ. ನೋಡಿ, ಇದರ ಅರ್ಥ ನೋಡಿ ಹೀಗಿದೆ. ಯೋಗಯುಕ್ತ, ಯೋಗಯುಕ್ತ ಕರ್ಮಯೋಗದಿಂದ ಕೂಡಿದ, ಯೋಗಯುಕ್ತ ಕರ್ಮಯೋಗದಿಂದ ಕೂಡಿದ, ಯೋಗಯುಕ್ತ ಕರ್ಮಯೋಗದಿಂದ ಕೂಡಿದ ವಿಶುದ್ಧಾತ್ಮ, ಶುದ್ಧ ಸ್ವಭಾವವುಳ್ಳ, ವಿಶುದ್ಧಾತ್ಮ ಶುದ್ಧ ಸ್ವಭಾವವುಳ್ಳ, ವಿಶುದ್ಧಾತ್ಮ ಶುದ್ಧ ಸ್ವಭಾವವುಳ್ಳ, ವಿಜಿತಾತ್ಮ ಮನೋನಿಗ್ರಹವುಳ್ಳ, ವಿಜಿತಾತ್ಮ ಮನೋನಿಗ್ರಹವುಳ್ಳ, ವಿಜಿತಾತ್ಮ ಮನೋನಿಗ್ರಹವುಳ್ಳ,
ಜಿತೇಂದ್ರಿಯ ಇಂದ್ರಿಯ ನಿಗ್ರಹವುಳ್ಳ, ಜಿತೇಂದ್ರಿಯ ಇಂದ್ರಿಯ ನಿಗ್ರಹವುಳ್ಳ, ಸರ್ವಭೂತಾತ್ಮ ಭೂತಾತ್ಮ, ಸರ್ವಭೂತಾತ್ಮ ಭೂತಾತ್ಮ, ಎಲ್ಲ ವಸ್ತುವಿನಲ್ಲಿ ಇರುವಂತಹ ಪರಮಾತ್ಮನೇನೆ, ಎಲ್ಲ ವಸ್ತುವಿನಲ್ಲಿ ಇರುವಂತಹ ಪರಮಾತ್ಮನೇನೆ ನನ್ನಲ್ಲೂ ಇದ್ದುಕೊಂಡು ನನಗೆ ನಿಯಾಮಕನಾಗಿದ್ದಾನೆ, ನನ್ನಲ್ಲೂ ಇದ್ದುಕೊಂಡು ನನಗೆ ನಿಯಾಮಕನಾಗಿದ್ದಾನೆ. ಆಚಾರ್ಯ ಇನ್ನೊಮ್ಮೆ ಹೇಳಿ ಆಚಾರ್ಯ, ಕೊನೆಯದು. ನನ್ನಲ್ಲಿ ಇದ್ದುಕೊಂಡು ನನಗೆ ನಿಯಾಮಕನಾಗಿದ್ದಾನೆ ಎಂಬ ಮನಸ್ಸುಳ್ಳ ಜ್ಞಾನಿಯು, ನನ್ನಲ್ಲೂ ಇದ್ದುಕೊಂಡು ನನಗೆ ನಿಯಾಮಕನಾಗಿದ್ದಾನೆ ಎಂಬ ಮನಸ್ಸುಳ್ಳ ಜ್ಞಾನಿಯು ಕುರ್ವನ್ನಪಿ ಶುಭಾಶುಭ ಕರ್ಮಗಳನ್ನ ಮಾಡಿದರೂ, ಶುಭಾಶುಭ ಕರ್ಮಗಳನ್ನ ಮಾಡಿದರೂ, ಕುರ್ವನ್ನಪಿ ಶುಭಾಶುಭ ಕರ್ಮಗಳನ್ನ ಮಾಡಿದರೂ ತತ್ಫಲವಾದ ಪುಣ್ಯ ಪಾಪಗಳನ್ನು, ಪುಣ್ಯ ಪಾಪಗಳು, ತತ್ಫಲವಾದ ಪುಣ್ಯ ಪಾಪಗಳು ನಲಿಪ್ಯತೆ ಅಂಟಿಕೊಳ್ಳುವುದಿಲ್ಲ, ನಲಿಪ್ಯತೆ ಅಂಟಿಕೊಳ್ಳುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ತತ್ವಜ್ಞಾನಿಯ ಅನುಸಂಧಾನ ಹೇಗಿರ್ತದೆ, ಆ ಮಹಾಜ್ಞಾನಿಯ ಅನುಸಂಧಾನ ಹೇಗೆ ಅಂತಂದ್ರೆ ಈ ಮುಂದಿನ 2 ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು
ವರ್ತಂತ ಇತಿ ಧಾರಯನ್. ನೋಡಿ, ತತ್ವಜ್ಞಾನಿ ಅನುಸಂಧಾನ ಹೇಗೆ ಗೊತ್ತಾ? ಈಗ ಪಾಠ ಯಾರು ಕೇಳ್ತಾ ಇದ್ದಾರೆ, ಬಿಡಿ, ಪಾಠ ಯಾರು ಹೇಳ್ತಾ ಇದ್ದಾರೆ ಅಂತ ಯಾರು ಬಂದು ಕೇಳಿದ್ರೆ, ಸೊ ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ರೆ, ನಾನು ಪಾಠ ಹೇಳ್ತಾ ಇದ್ದೇನೆ ಅಂತ ಹೇಳ್ತೇನೆ ನಾನು. ಅಜ್ಞಾನಿಗಳಲ್ಲಿ ಅಜ್ಞಾನಿ ನಾವೆಲ್ಲರೂ, ನಾನು ಪಾಠ ಹೇಳ್ತಾ ಇದ್ದೇನೆ ಅಂತ. ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ? ನೀವೇನು ಮಾಡ್ತಾ ಇದ್ದೀರಾ? ಪಾಠ ಕೇಳ್ತಾ ಇದ್ದೀವಿ ಆಚಾರ್ಯ, ಪಾಠ ಕೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತೀರಿ. ನೀವ್ಯಾರು ಕೇಳಲಿಕ್ಕೆ? ಪರಮಾತ್ಮ ಒಳಗಡೆ ಕೂತು ಕೇಳಿಸ್ತಾ ಇದ್ದಾನೆ. ಒಂದು ದಿನದ ಒಂದು ಅರ್ಧ ಗಂಟೆ ಬೇರೆ ಯಾವ್ಯಾವ ಈ ವೇದಾಂತ ಗ್ರಂಥಗಳು, ಈ ಲೌಕಿಕ ಅಲ್ಲ ಅಲೌಕಿಕವಾದ ಅಲೌಕಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಈ ಗ್ರಂಥಗಳನ್ನ ಶ್ರವಣ ಮಾಡ್ತಾ ಇದ್ದೀರಲ್ಲ, ಅದು ಪರಮಾತ್ಮನ ಇಚ್ಛೆಯಿಂದ ನಡೀತಾ ಇದೆ. ತತ್ವಜ್ಞ ಅನುಸಂಧಾನ ನೋಡಿ, ಪಶ್ಯನ್ ನೋಡುತ್ತಾ, ಶೃಣ್ವನ್ ಕೇಳುತ್ತಾ, ಸ್ಪೃಶನ್ ನಾನು ಏನು ಸ್ಪರ್ಶ ಮಾಡ್ತಾ ಇದ್ದೇನೋ, ಏನು ಕೇಳ್ತಾ ಇದ್ದೇನೋ, ಏನು ನೋಡ್ತಾ ಇದ್ದೇನೋ, ಜಿಘ್ರನ್ ನಾ ಏನು ಸುಗಂಧವನ್ನು ತೆಗೆದುಕೊಳ್ತಾ ಇದ್ದೇನೋ, ಅಶ್ನನ್ ಏನು ತಿಂತಾ ಇದ್ದೇನೋ, ಗಚ್ಚನ್ ನಾ ಏನು ನಡೀತಾ ಇದ್ದೇನೋ, ಸ್ವಪನ್ ಮಲಗ್ತಾ ಇದ್ದೇನೋ, ಶ್ವಸನ್ ಏನು ನನ್ನ ಶ್ವಾಸೋಚ್ಛ್ವಾಸಗಳು ಆಗ್ತಾ ಇವೆನೋ, ಪ್ರಲಪನ್ ನಾನು ಏನು ಮಾತಾಡ್ತಾ ಇದ್ದೇನೋ, ವಿಸೃಜನ್ ಮಲಮೂತ್ರ ವಿಸರ್ಜನೆಯನ್ನು ಏನು ನಾ ಮಾಡ್ತಾ ಇದ್ದೇನೋ, ಗೃಹನ್ ನನಗೆ ಬೇಕಾದ್ದನ್ನ ಏನು ತೆಗೆದುಕೊಳ್ತಾ ಇದ್ದೇನೋ, ಉನ್ಮಿಷನ್ ಏನು ಕಣ್ಣು ಮುಚ್ಚುತ್ತಾ ಇದ್ದೇನೋ, ನಿಮಿಷನ್ ಅಪಿ ಕಣ್ಣು ಬಿಡ್ತಾ ಇದ್ದೇನೋ, ಎಲ್ಲವೂ ಕೂಡ ಈ ಎಲ್ಲವನ್ನೂ ಕೂಡ ಆ ಕರ್ಮಯೋಗವನ್ನು ಅನುಷ್ಠಾನ ಮಾಡುವಂತಹ ತತ್ವಜ್ಞಾನಿ ನಮ್ಮ ಇಂದ್ರಿಯಗಳಲ್ಲಿ ಪರಮಾತ್ಮನೇ ಇದ್ದುಕೊಂಡು ಅಥವಾ ಪರಮಾತ್ಮನ ಇಚ್ಛೆಯಿಂದ ನಮ್ಮ ಇಂದ್ರಿಯಗಳು ಆಯಾಯ ವಿಷಯಗಳಲ್ಲಿ ಪ್ರವೃತ್ತಿ ಮಾಡ್ತಾ ಇವೆ. ನಾನು ಅಸ್ವತಂತ್ರರಲ್ಲಿ ಅಸ್ವತಂತ್ರ, ಪರಾಧೀನ ನಹುದಿ ಜಗದಿ ಮನುಜ ಪುತ್ರನಯ್ಯ. ಪರಾಧೀನರು ನಾವು. ಮೇಲ್ಗಡೆ ನಾವು ಬಾಸ್ ಹೇಳಿದ್ ಕೇಳಬೇಕು, ಅವಶ್ಯವಾಗಿ ಕೇಳಲೇಬೇಕು. ಅವರ ಅಧೀನರು ನಾವು, ಪರಾಧೀನರು. ಎಲ್ಲರಿಗೂ ಸ್ವಾಮಿಯಾದ ಪರಮಾತ್ಮನಿಗೆ ಅಧೀನರಾಗದೇ ಇರ್ತೀವ? ಈ ರೀತಿ ನಾನು ಮಾಡ್ತಾ ಇಲ್ಲ, ನಾನು ಉಸಿರಾಡ್ತಾ ಇಲ್ಲ, ನಾನು ನೋಡ್ತಾ ಇಲ್ಲ, ನಾ ಕೇಳ್ತಾ ಇಲ್ಲ, ನಾನು ಮುಟ್ತಾ ಇಲ್ಲ, ನಾನು ಘ್ರಾಣಿಸ್ತಾ ಇಲ್ಲ, ನಾ ತಿಂತಾ ಇಲ್ಲ, ನಡಿತಾ ಇಲ್ಲ, ನಿದ್ರಿಸುತ್ತಾ ಇಲ್ಲ, ಶ್ವಾಸೋಚ್ಛ್ವಾಸ ನಾ ಮಾಡ್ತಿಲ್ಲ, ಮಾತಾಡ್ತಾ ಇಲ್ಲ, ಮಲಮೂತ್ರ ವಿಸರ್ಜನೆ ನಾ ಮಾಡ್ತಿಲ್ಲ, ಬೇಕಾದನ್ನು ನಾ ತಗೊಳ್ತಿಲ್ಲ, ಕಣ್ಣು ಬಿಡ್ತಿಲ್ಲ, ಕಣ್ಣು ಮುಚ್ತಿಲ್ಲ. ಎಲ್ಲವೂ ಮಾಡ್ತಾ ಇರೋದು ಯಾವುದು? ಪರಮಾತ್ಮ. ಪರಮಾತ್ಮನ ಇಚ್ಛೆಯಿಂದ ನನ್ನ ಕಣ್ಣುಗಳು ಮುಚ್ಚುತ್ತೆ, ತೆಗೆಯುತ್ತೆ. 12 ತುಟಿಗಳಿಂದ ಮಾತುಗಳು ಹೊರಗಡೆ ಬರ್ತದೆ ಬಾಯಿಯಿಂದ. ಈ ರೀತಿ ಜ್ಞಾನವನ್ನ ಯಾರು ಪಡೆದಿರ್ತಾರೋ ಅವನು ನಿಜವಾದ ತತ್ವಜ್ಞಾನಿ. ಪರಮಾತ್ಮನ ಇಚ್ಛೆಯಿಂದಲೇ ಆಯಾಯ ಇಂದ್ರಿಯಗಳು ಆಯಾಯ ವಿಷಯಗಳಲ್ಲಿ ಪ್ರವೃತ್ತಿ ಮಾಡ್ತಾ ಇವೆ. ನಾನು ಮಾಡ್ತಿಲ್ಲ ಎನ್ನುವಂತಹ ಭಾವನೆ ಯಾರಿಗಿರ್ತದೋ ಅವನು ನಿಜವಾದ ತತ್ವಜ್ಞಾನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ನೋಡಿ, ಇದರ ಅರ್ಥ ನೋಡಿ. ಪಶ್ಯನ್ ನೋಡುತ್ತಾ, ಪಶ್ಯನ್ ನೋಡುತ್ತಾ, ಶೃಣ್ವನ್ ಕೇಳುತ್ತಾ. ಎಲ್ಲ ಶತ್ರು ಪ್ರತ್ಯಯಾಂತವಾದ ಶಬ್ದ ಇದು. ಶತ್ರು ಪ್ರತ್ಯಯ. ಗಚ್ಚನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಷ್ಟನ್, ಸ್ವಪನ್, ಶ್ವಸನ್. ಪಶ್ಯನ್ ನೋಡುತ್ತಾ, ಶೃಣ್ವನ್. ಈಗ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಕಂಜಂಕ್ಷನ್ ಅಂತ ಕರೀತೇವೆ. ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸಿಗೆ. ಈಗ ಸೋ, ಬಟ್ ಅಂತ ಹೇಳ್ತೇವೆ. ಅಂದ್ರೆ ಏನು? ಮುಂದೆ ಇನ್ನೊಂದೇನೋ ಸೆಂಟೆನ್ಸ್ ಇದೆ ಅಂತ. ಹಂಗೆ ಪಶ್ಯನ್ ನೋಡುತ್ತಾ, ಮುಂದೇನು ನೋಡುತ್ತಾ ಏನ್ ಮಾಡ್ದ ಪ್ರಶ್ನೆ ಬರುತ್ತೆ ನಮಗೆ.
ಈ ರೀತಿದು ಕಂಜಂಕ್ಷನ್ ಥರ ನಮಗೆ ವರ್ಕ್ ಮಾಡುತ್ತೆ ಈ ಶತ್ರು ಪ್ರತ್ಯಯ. ಪಶ್ಯನ್ ನೋಡುತ್ತಾ, ಶೃಣ್ವನ್ ಕೇಳುತ್ತಾ, ಸ್ಪೃಶನ್ ಸ್ಪರ್ಶ ಮಾಡುತ್ತಾ, ಜಿಘ್ರನ್ ಆಘ್ರಾಣಿಸುತ್ತಾ, ಜಿಘ್ರನ್ ಆಘ್ರಾಣಿಸುತ್ತಾ, ಅಶ್ನನ್ ತಿನ್ನುತ್ತಾ, ಅಶ್ನನ್ ತಿನ್ನುತ್ತಾ, ಗಚ್ಚನ್ ನಡೆಯುತ್ತಾ, ಗಚ್ಚನ್ ನಡೆಯುತ್ತಾ, ಸ್ವಪನ್ ನಿದ್ರಿಸುತ್ತಾ, ಸ್ವಪನ್ ನಿದ್ರಿಸುತ್ತಾ, ಶ್ವಸನ್ ಉಸಿರಾಡುತ್ತಾ, ಸ್ವಪನ್ ಉಸಿರಾಡುತ್ತಾ, ಶ್ವಸನ್ ಕ್ಷಮಿಸಿ ಸ್ವಪನ್ ಅಲ್ಲ, ಸ್ವಪನ್ ನಿದ್ರಿಸುತ್ತಾ, ಶ್ವಸನ್ ಉಸಿರಾಡುತ್ತಾ, ಪ್ರಲಪನ್ ಮಾತಾಡುತ್ತಾ, ಪ್ರಲಪನ್ ಮಾತಾಡುತ್ತಾ, ವಿಸರ್ಜನ್ ಮಲಮೂತ್ರ ವಿಸರ್ಜನೆ ಮಾಡುತ್ತಾ, ವಿಸರ್ಜನ್ ಮಲಮೂತ್ರ ವಿಸರ್ಜನೆ ಮಾಡುತ್ತಾ, ಗೃಹನ್ ಬೇಕಾದ್ದನ್ನು ತೆಗೆದುಕೊಳ್ಳುತ್ತಾ, ಗೃಹನ್ ಬೇಕಾದ್ದನ್ನು ತೆಗೆದುಕೊಳ್ಳುತ್ತಾ, ಉನ್ಮಿಷನ್ ಕಣ್ಣು ಮುಚ್ಚುತ್ತಾ, ಉನ್ಮಿಷನ್ ಕಣ್ಣು ಮುಚ್ಚುತ್ತಾ, ನಿಮಿಷನ್ ಕಣ್ಣು ಬಿಡುತ್ತಾ, ನಿಮಿಷನ್ ಕಣ್ಣು ನಿಮಿಷನ್ ಅಪಿ ಅಂತ ಮಾಡ್ಕೊಳ್ಳಿ. ನಿಮಿಷನ್ ಅಪಿ ಕಣ್ಣು ಬಿಡುತ್ತಾ ಇದ್ದರೂ, ಕಣ್ಣು ಬಿಡುತ್ತಾ ಇದ್ದರೂ, ತತ್ವವಿತ್ ತತ್ವವಿತ್ ತತ್ವಜ್ಞಾನಿಯು, ತತ್ವಜ್ಞಾನಿಯು ಯುಕ್ತ ಕರ್ಮಾನುಷ್ಠಾನ ಮಾಡುವ, ಯುಕ್ತ ಕರ್ಮಾನುಷ್ಠಾನ ಮಾಡುವ, ಇಂದ್ರಿಯಾಣಿ ಇಂದ್ರಿಯಗಳು, ಇಂದ್ರಿಯಾಣಿ ಇಂದ್ರಿಯಗಳು, ಇಂದ್ರಿಯಗಳು ಭಗವಂತನ ಇಚ್ಛೆಯಿಂದಲೇ, ಮುಂದೆ ಬರ್ಕೊಳ್ಳಿ, ಇಂದ್ರಿಯಾಣಿ ಇಂದ್ರಿಯಗಳು ಭಗವಂತನ ಇಚ್ಛೆಯಿಂದಲೇ, ಇಂದ್ರಿಯಾರ್ಥೇಷು ಇಂದ್ರಿಯಾರ್ಥೇಷು ತಮ್ಮ ತಮ್ಮ ವಿಷಯಗಳಲ್ಲಿ, ತಮ್ಮ ತಮ್ಮ ವಿಷಯಗಳಲ್ಲಿ ತಮ್ಮ ತಮ್ಮ ವಿಷಯಗಳಲ್ಲಿ ವರ್ತಂತ ಇತಿ ಧಾರಯನ್, ವರ್ತಂತ ಇತಿ ಧಾರಯನ್, ಪ್ರವೃತ್ತಿ ಮಾಡುತ್ತಿವೆ ಎಂದು ತಿಳಿದು, ಪ್ರವೃತ್ತಿ ಮಾಡುತ್ತಿವೆ ಎಂದು ತಿಳಿದು,
ನೈವ ಕಿಂಚಿತ್ ಕರೋಮಿ ಇತಿ. ನೈವ ಕಿಂಚಿತ್ ಕರೋಮಿ ಇತಿ. ಅಸ್ವತಂತ್ರನಾದ ನಾನು ಏನೂ ಮಾಡುವುದಿಲ್ಲ. ಅಸ್ವತಂತ್ರನಾದ ನಾನು ಏನೂ ಮಾಡುವುದಿಲ್ಲ. ಎಂದು ಅಸ್ವತಂತ್ರನಾದ ನಾನು ಏನೂ ಮಾಡುವುದಿಲ್ಲವೆಂದು ಮನ್ಯೇತ ತಿಳಿಯಬೇಕು. ಮನ್ಯೇತ ತಿಳಿಯಬೇಕು. ಮನ್ಯೇತ ತಿಳಿಯಬೇಕು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣವಾ? ಸರಿ, ಈಗ ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ ಅಂದ್ರೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂತ, ಜ್ಞಾನಯೋಗ ಕರ್ಮಯೋಗ ಅಂತ. ಜ್ಞಾನಯೋಗದಿಂದಲೂ ಮೋಕ್ಷವನ್ನು ಪಡಿಬಹುದು, ಕರ್ಮಯೋಗದಿಂದಲೂ ಮೋಕ್ಷವನ್ನು ಪಡಿಬಹುದು. ಆದರೆ ಜ್ಞಾನಯೋಗದಿಂದಾಗಿ ಮೋಕ್ಷವನ್ನು ಪಡಲಿಕ್ಕಾಗೋದಿಲ್ಲ, ಸ್ವಲ್ಪ ಸುಖವನ್ನು ಪಡೆಯುವುದೇ ಹೊರತು ನಿತ್ಯವಾದ ಸುಖವನ್ನು ಪಡಲಿಕ್ಕಾಗೋದಿಲ್ಲ ಅಂತ. ಈಗ ಇಲ್ಲಿ ಜ್ಞಾನಯೋಗದಿಂದಾಗಿ ಕರ್ಮಯೋಗದಿಂದಾಗಿ ಎರಡೂ ಮಿಲಿತವಾಗಿಯೇನೆ ಮೋಕ್ಷಕ್ಕೆ ಸಾಧನವಾಗುತ್ತೆ ಅಂತ ಇನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಎರಡೂ ಮಿಲಿತವಾಗಿಯೇನೆ ಮೋಕ್ಷಕ್ಕೆ ಸಾಧನವಾಗುತ್ತೆ ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಪದ್ಮಪತ್ರಮಿವಾಂಭಸಾ. ನೋಡಿ ಎಷ್ಟು ಅದ್ಭುತ ಅಂತಂದ್ರೆ, ಕೃಷ್ಣ ಪರಮಾತ್ಮ ನೀವು ಯಾವ ಯಾವ ಕರ್ಮವನ್ನ ಮಾಡ್ತೀರೋ ನಾನು ಕರ್ತೃ ಎಂಬುವಂತಹ ಅಭಿಮಾನವನ್ನ ಬಿಟ್ಟುಬಿಡಿ. ನಾನು ಸ್ವತಂತ್ರ ಕರ್ತ ಅಂದ್ರೆ ಈಗ ನಾ ಏನು ಪಾಠ ಮಾಡ್ತಾ ಇದ್ದೇನೋ ನಾನು ಮಾಡ್ತಾ ಇಲ್ಲ, ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾ ಇದ್ದಾನೆ ಎನ್ನುವಂಥ ಭಾವನೆ ಬೇಕು. ನಾ ಏನು ತಿಂತಾ ಇದ್ದೇನೋ ಪರಮಾತ್ಮನೇ ಒಳಗಿದ್ದುಕೊಂಡು ತಿನ್ನಿಸ್ತಾ ಇದ್ದಾನೆ ನಮ್ಮ ಕಡೆಯಿಂದ. ಮತ್ತೇನು ಮಾಡ್ತಾ ಇದ್ದಾನೆ? ಎಲ್ಲವನ್ನೂ ಅವನೇ ಮಾಡ್ತಾ ಇದ್ದಾನೆ. ಸಕಲ ಕರ್ಮಗಳಲ್ಲೂ ಕೂಡ ನಾನು ಅಸ್ವತಂತ್ರ, ಸ್ವತಂತ್ರನಾದ ಪರಮಾತ್ಮನೇ ಅಸ್ವತಂತ್ರನಾದ ನನ್ನಲ್ಲಿ ಇದ್ದುಕೊಂಡು ಕೆಲಸವನ್ನ ಮಾಡಿಸ್ತಾ ಇದ್ದಾನೆ. ನಾನು ಸ್ವತಂತ್ರ ಕರ್ತೃ ಎಂಬುವಂತಹ ಅಭಿಮಾನವನ್ನ ಬಿಡಬೇಕು. ಅಷ್ಟೇ ಅಲ್ಲ, ಸಂಗಂ ತ್ಯಕ್ತ್ವಾ ಫಲದ ಆಸೆಯನ್ನ ಬಿಡಬೇಕು. ಸಂಗಂ ತ್ಯಕ್ತ್ವಾ ಫಲದ ಆಸೆಯನ್ನ ಬಿಡಬೇಕು. ಆ ಒಂದು ಕರ್ಮದಿಂದ ಸಿಗುವಂತಹ ಫಲಗಳು ಇಷ್ಟ ಸಿಗತ್ತೆ, ಇಷ್ಟೊತ್ತಾಗತ್ತೆ ಅಂತ ಫಲದ ಆಸೆಯನ್ನ ಬಿಟ್ಟು ಭಗವಂತನು ನನ್ನ ಒಳಿತಿಗಾಗಿ
ವಿಹಿತ ಕರ್ಮಗಳನ್ನು ಭಗವತ್ ಪೂಜಾರೂಪವಾಗಿ ನನ್ನಿಂದ ಮಾಡಿಸ್ತಾ ಇದ್ದಾನೆ ಎನ್ನುವಂಥ ಭಾವನೆ ಬೇಕು. ಯಾರು ಈ ರೀತಿ ಸ್ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡುತ್ತಾನೋ ಅವನಿಗೆ ಕರ್ಮಗಳು ಅಂಟುಕೊಳ್ಳೋದಿಲ್ಲ. ಸಹ ಪಾಪೇನ ನಲಿಪ್ಯತೆ, ಪಾಪದಿಂದ ಅವನು ಅಂಟಿಕೊಳ್ಳೋದಿಲ್ಲ. ಹೇಗೆ ಆಗ್ತಾನೆ ಗೊತ್ತಾ? ಪದ್ಮಪತ್ರ ಮಿವಾಂಭಸ, ಕಮಲ ಹೂವಿನ ಎಲೆ, ಅದಕ್ಕೆ ನೀರು ಅಂಟುತ್ತಾ? ನೋಡಿದ್ದೀರಿ ನೀವು? ಕಮಲದ ಎಲೆಗೆ ಹೇಗೆ ನೀರು ಅಂಟೋದಿಲ್ವೋ, ಎಷ್ಟೇ ನೀರಲ್ಲಿ ಎದ್ದಿದ್ರೂ ಅದು ಹೇಗೆ ಒದ್ದೆ ಆಗೋದಿಲ್ವೋ, ಹಾಗೆ ಈ ರೀತಿಯಾದ ನಾನು ಸ್ವತಂತ್ರ ಕರ್ತೃ ಅಲ್ಲ, ನನಗೆ ಯಾವ ಫಲದ ಆಸೆ ಇಲ್ಲ, ಪರಮಾತ್ಮ ನನ್ನಲ್ಲಿ ಇದ್ದುಕೊಂಡು ಭಗವತ್ ಪೂಜಾರೂಪವಾದ ನನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಎನ್ನುವಂತಹ ಭಾವನೆಯಿಂದ ಅವನು ಸಕಲ ಕರ್ಮಗಳನ್ನೂ ಮಾಡಿದರೂ ಆ ಕರ್ಮಗಳಿಂದ ಬರುವಂತಹ ಪುಣ್ಯ ಪಾಪಗಳಿಂದ ಅವನು ದೂರನಾಗ್ತಾನೆ. ಅರ್ಥಾತ್ ಆ ಪುಣ್ಯ ಪಾಪಗಳು ಇವನಿಗೆ ಅಂಟಿಕೊಳ್ಳೋದಿಲ್ಲ. ಹೇಗೆ? ಪದ್ಮಪತ್ರ ಮಾಂಭಸ, ಕಮಲದ ಹೂವಿನ ಎಲೆಯ ಹಾಗೆ. ಹೇಗೆ ಆ ಕಮಲದ ಎಲೆ ನೀರನ್ನ ತನ್ನ ಶರೀರಕ್ಕೆ ಅಂಟಿಕೊಳ್ಳಿಕ್ಕೆ ಬಿಡೋದಿಲ್ವೋ, ಹಾಗೆ ನಾವು ಕೂಡ ಈ ಒಂದು ಭಾವನೆಯಿಂದ ಕರ್ಮವನ್ನು ಮಾಡಿದರೆ ಪುಣ್ಯ ಪಾಪಗಳಿಂದ ನಾವು ದೂರರಾಗ್ತೇವೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಅರ್ಥ ನೋಡಿ ಇದರದ್ದು. ಸಂಗಂ ಫಲದ ಆಸೆಯನ್ನು ತ್ಯಕ್ತ್ವ ಬಿಟ್ಟು ಬ್ರಹ್ಮಣ್ಯಾಧಾಯ ನನ್ನ ಉದ್ಧಾರಕ್ಕಾಗಿ ಪರಮಾತ್ಮನು ನನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ನನ್ನಿಂದ ಮಾಡಿಸುತ್ತಾನೆ. ನನ್ನ ಉದ್ಧಾರಕ್ಕಾಗಿ ಪರಮಾತ್ಮನು ನನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ನನ್ನಿಂದ ಮಾಡಿಸುತ್ತಾನೆ ಎನ್ನುವಂತಹ ಅನುಸಂಧಾನ ಮಾಡಿಸುತ್ತಾನೆ ಎಂದು ಅನುಸಂಧಾನ ಮಾಡಿಕೊಂಡು ಬ್ರಹ್ಮಣ್ಯಾಧಾಯ, ಈ ರೀತಿ ಆ ಒಂದು ಶಬ್ದಕ್ಕೆ ಇಷ್ಟು ಅರ್ಥ ಇದೆ. ನನ್ನ ಉದ್ಧಾರಕ್ಕಾಗಿ ಪರಮಾತ್ಮನು ನನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ನನ್ನಿಂದ ಮಾಡಿಸುತ್ತಾನೆ ಎಂದು ಅನುಸಂಧಾನ ಮಾಡಿಕೊಂಡು ಕರ್ಮಾಣಿ ವಿಹಿತ ಕರ್ಮಗಳನ್ನು ಯಾವ ಸಾಧಕನು ಕರೋತಿ ಮಾಡುತ್ತಾನೋ ಸಹ ಆ ಸಾಧಕನು ಅಂಬಸ ನೀರಿನಿಂದ ಪದ್ಮಪತ್ರಮಿವ ತಾವರೆಯ ಎಲೆಯಂತೆ ಪಾಪದಿಂದ
ಪಾಪೇನ ಪಾಪದಿಂದ ನಲಿಪ್ಯತೆ ಲಿಪ್ತನಾಗುವುದಿಲ್ಲ. ನಲಿಪ್ಯತೆ ಲಿಪ್ತನಾಗುವುದಿಲ್ಲ ಅರ್ಥಾತ್ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಜ್ಞಾನವನ್ನು ಪಡೆದು ಮುಕ್ತನಾಗುತ್ತಾನೆ ಅಂತ ಅರ್ಥ. ಪ್ರಶ್ನೆ ಇದ್ರೆ ಕೇಳಿ. ಕಷ್ಟಾಚಾರ ಮಾಡೋದು ಸಾಧ್ಯವೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಷ್ಟೇ. ಅದು ಇವತ್ತು ಒಂದು ಕರ್ಮ ಮಾಡಿ, ನಾಳೆ 2 ಮಾಡಿ ಅಷ್ಟೇ. ಅಂದ್ರೆ ನಾವು ಕೂಡೋದು ಹೇಳೋದು ನಮ್ ಕೆಲಸ ಅಂದ್ರೆ ಏನು? ಕಸ ಗುಡಿಸೋದು, ಇದು ಮಾಡೋದು, ಅಡಿಗೆ ಮಾಡೋದು, ಇಷ್ಟೇ ಕೆಲಸ ಅಂತ ಹೇಳ್ತೇವೆ. ವಿಷ್ಣುವರ ಮಾತು ನೋಡಿ ಅಲ್ಲಿ, ಜಿಘ್ರನ್ ಉನ್ಮಿಷನ್ ನಿಮಿಷನ್ನಪಿ ಪ್ರಳಯನ್ ಪ್ರಪಲನ್ ವಿಸರ್ಜನ್ ಗೃಹನ್ ವರ್ತಂತ ಇತಿ ಧಾರಯನ್. ಇವೆಲ್ಲ ಕರ್ಮಗಳೇ. ಆದ್ರೆ ಇವೆಲ್ಲ ನಮ್ಮ ಕೆಲಸ ಅಂತ ನಾವು ಕೌಂಟ್ ಮಾಡೋದಿಲ್ಲ. ಇವೆಲ್ಲ ಕರ್ಮಗಳೇ. ಎಲ್ಲ ಕರ್ಮಗಳನ್ನು ನಿಲ್ಲಿಸಬಹುದು, ಆದ್ರೆ ಮಲ್ಕೊಂಡ ಯಾವ ಕರ್ಮವೂ ಆಗ್ತಾ ಇರೋದಿಲ್ಲ. ಆದ್ರೆ ಶ್ವಾಸೋಚ್ಛ್ವಾಸ ಆದ್ರೂ ಆಗ್ತಾ ಇರ್ತದೆ, ಹೌದಾ? ಅಲ್ಲೂ ಕೂಡ ಕರ್ಮವನ್ನು ಬಿಡೋದಿಲ್ಲ ನಾವು. ಆ ಕರ್ಮವೂ ಕೂಡ ಪರಮಾತ್ಮನೇ ಮಾಡಿಸ್ತಾನೆ ಎನ್ನುವಂತ ಭಾವನೆ ಮುಖ್ಯ. ಇಷ್ಟೂ ಕರ್ಮಗಳನ್ನು ಒಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ವಾಯುದೇವರಿಂದ ಮಾತ್ರ ಸಾಧ್ಯ. ಸರಿನಾ? ಆದ್ರೆ ದಿವಸಕ್ಕೆ ಒಂದು ಕರ್ಮ ಆದ್ರೆ ಈ ರೀತಿ ಮಾಡಬೇಕು ಅಂತ, ಅದೇ ಕಷ್ಟ ಆಗಿದೆ ನಮಗೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮುದ್ಧೇಶಾರ್ಪಣಮಸ್ತು.